ಸ್ವಾಗತ, ಶುಭ ಸ್ವಾಗತ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸ್ಪರ್ಧಿಗಳಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಾನು ನಿಮಗೆಲ್ಲ ಮರಣದ ರಹಸ್ಯವನ್ನ ಹೇಳುತ್ತೇನೆ, ಆದರೆ ಅದನ್ನ ನೀವು ಹೇಗೆ ತಿಳಿಯಬಲ್ಲಿರಿ? ನೀವು ಬದುಕಿರುವಾಗಲೇ ಸಾವನ್ನ ತಿಳಿಯಬೇಕು. ಬಾಳಿನ ಜೀವಾಳದಲ್ಲೇ ನೀವದನ್ನು ಹುಡುಕಬೇಕು. ಏಕೆಂದರೆ ಹುಟ್ಟಿನಲ್ಲೇ ಸಾವಿದೆ. ಅದರ ಅರ್ಥ ನಿಮಗೆ ಹೇಗೆ ತಾನೇ ಆದೀತು? ಹಗಲು ಗುರುಡಿರುವ ಗೂಬೆ ಬೆಳಕೆಂದರೇನು ಎಂಬುದನ್ನು ಎಂದಿಗಾದರೂ ತಿಳಿಯಬಹುದೇ? ಹಾಗೆಯೇ ಇದು ಜೀವನ ಹಾಗೂ ಮರಣ ಇವೆರಡು ಒಂದೇ ನದಿಯೂ ಸಮುದ್ರವೂ ಒಂದೇ ಅಲ್ಲವೇ? ಬದುಕಿನ ಹಂಬಲದ ಕೆಳಗೆ ಮರಣದ ಜ್ಞಾನ ಮಲಗಿರುತ್ತದೆ. ಸಾವು ಖಚಿತವೆಂದು ತಿಳಿದು ಬದುಕುವ ಆಸೆ ಇರುತ್ತದೆ. ಮರಣದ ಬಗ್ಗೆ ನಿಮ್ಮ ಹೆದರಿಕೆ ಹೇಗೆಂದರೆ, ಬಡವನೊಬ್ಬ ದೊರೆಯ ದರ್ಶನ ಮಾಡಿದಂತೆ ಮರಣದ ಅನುಭವ ಕೂಡುವ ಸಂತಸ ಬೇಕೆಂದರೆ ಮರಣದಿಂದಲೇ ಅದು ದೊರೆಯಬೇಕಲ್ಲವೇ? ಭಯ ಭಕ್ತಿಗಳಿಂದ ನಡುಗುವುದೇಕೆ? ಮರಣವೆಂದರೇನು? ಅದು ಬರೀ ಸುಲಭ. ಅದು ನಾವು ಗಾಳಿಯಲ್ಲಿ ನಿಲ್ಲುವುದಷ್ಟೇ, ಬಿರು ಬಿಸಿಲಿನಲ್ಲಿ ಕರಗಿ ಹೋಗುವುದಷ್ಟೇ ಸುಲಭ. ಉಸಿರು ನಿಲ್ಲುವುದೆಂದರೇನು? ಬರೀ ಸರಳ. ಹಾಗೆಂದರೆ ಉಸಿರನ್ನ ಒಬ್ಬರ ಬಿಳಿತದಿಂದ ಬಿಡುಗಡೆಗೊಳಿಸುವುದಷ್ಟೇ. ನೀವು ಹೀಗೆ ಮಾಡಿದರೆ ಮಾತ್ರ ಭಗವಂತನನ್ನ ಸೇರುವಿರಿ. ಉಸಿರು ಕಳೆದುಕೊಳ್ಳದೆ ನೀವು ಅವನನ್ನ ಸೇರಲಾರಿ. ಸುಖ ಮರಣ ಬೇಕೇ? ಹಾಯಾಗಿರಿ. ಮಾನದ ನದಿಯಿಂದ ಪಾನ ಮಾಡಿದರೆ ನಿಮ್ಮಿಂದ ಸರಿಯಾಗಿ ಹಾಡಲಾಗುತ್ತದೆ. ಪರ್ವತದ ನೆತ್ತಿ ಮುಟ್ಟಿದಾಗ ನಿಮ್ಮ ಏರುವಿಕೆ ಆರಂಭವಾಗುತ್ತದೆ. ಹಾಗೆ ಭವ್ಯವಾಗಿ ಬಾಳಿದಾಗ ಮಾತ್ರ ಘನತೆಯ ಸಾವು ಬರುತ್ತದೆ. ಎಷ್ಟು ಚೆನ್ನಾಗಿ ಸಾವಿನ ಬಗ್ಗೆ ಖಲೀಲ್ ಗಿಬ್ರಾನ್ ಹೇಳ್ತಾನೆ. ಭವ್ಯವಾಗಿ ಬಾಳಿದಾಗ ಮಾತ್ರ ಘನತೆಯ ಸಾವು ಬರುತ್ತದೆ. ಖಲೀಲ್ ಗಿಬ್ರಾನನ್ನು ಇಷ್ಟು ಸೊಗಸಾಗಿ ಕನ್ನಡಕ್ಕೆ ತಂದುಕೊಟ್ಟ ಡಾಕ್ಟರ್ ಶುಭದಾ ಎಚ್.ಎನ್. ಅವರಿಗೆ ವಂದಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಕೃಷ್ಣ ಲೋಕಾಪುರ್ ಅಂತ. ನಾನು ಬೆಳಗಾವಿಯಿಂದ ಬಂದಿದ್ದೇನೆ. ನಾನು ವೃತ್ತಿಯಲ್ಲಿ ಲೆಕ್ಕ ಪರಿಶೋಧಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಟಿವಿ ನೋಡೋದು, ತಟ್ಟಂದ್ರೆ ಪ್ರೋಗ್ರಾಮ್ ನೋಡೋದು, ಆಮೇಲೆ ಕತ್ತಿ ಅವಾಗೆಲ್ಲ ಬರಿತಾ ಇರ್ತೇನೆ. ಎಷ್ಟೊಂದು ಪಬ್ಲಿಷ್ ಆಗಿದೆ. ಸಂತೋಷ. ಕೃಷ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ತಮಗೆ ಮುಂದಿನ ಸ್ಪರ್ಧೆ. ನಮಸ್ಕಾರ. ನನ್ನ ಹೆಸರು ಸುಮನ್ ಎಸ್ ಬದಾಮಿ ಅಂತ. ನಾನು ಬೆಂಗಳೂರಿನ ವಿಜಯನಗರದಿಂದ ಬಂದಿದ್ದೇನೆ. ವಿಜಯನಗರದ ಸೇಂಟ್ ಮೇರೀಸ್ ಹೈಸ್ಕೂಲಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಅಂದರೆ ಚಲನಚಿತ್ರಗೀತೆಗಳನ್ನು ಕೇಳೋದು, ದಾಸರ ಪದಗಳನ್ನು ಕೇಳೋದು, ಹಾಗೂ ಮಧುರವೈ ಮಂಜುಳ ಗಾನವನ್ನು ವೀಕ್ಷಿಸೋದು, ಹಾಗೆ ನಿಮ್ಮ ಥಟ್ ಅಂತ ಹೇಳಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸೋದು. ತುಂಬಾ ಸಂತೋಷ ಸುಮನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ತಮಗೆ ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ ಎಂ ಹಂಪಣ್ಣವರ್. ನಮ್ಮೂರು ಧಾರವಾಡ. ಸದ್ಯ ನಾನು ಬೆಂಗಳೂರಿನ ಸಹಕಾರ ನಗರದಲ್ಲಿ ವಾಸವಾಗಿದ್ದೇನೆ. ಮಾನ್ಯತಾ ತಾಂತ್ರಿಕ ಉದ್ಯಾನದಲ್ಲಿರುವ ನೋಕಿಯಾ ಜಾಲ ಸಂಸ್ಥೆಯಲ್ಲಿ ತಂತ್ರಜ್ಞನಾಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸ ಸಂಗೀತ ಕೇಳುವುದು, ಗಣಕಯಂತ್ರದಲ್ಲಿ ಆಟ ಆಡುವುದು, ಹಿಂದೂ ಆಂಗ್ಲ ದಿನಪತ್ರಿಕೆ ಓದುವುದು ಮತ್ತು ತರ ತಿಂಡಿಗಳನ್ನ ರುಚಿ ನೋಡುವುದು. ಎಲ್ಲೋ ಚುನಾವಣೆಗೆ ನಿಂತಿದ್ದೀರೇನೋ ಅಂತ ಅನ್ಕೊಂಡ್ಬಿಟ್ಟೆ ನಾನು. ನಿರಂತರವಾಗಿ ಕೈ ಮುಗಿತಾ ಇದ್ದದ್ದು. ತುಂಬಾ ಸಂತೋಷ ರಾಘವೇಂದ್ರ ಅವರೇ. ಒಂದು ಅನಿಸಿಕೆ ತಮ್ಮ ಬಗ್ಗೆ ಅವಕಾಶ ಕೊಟ್ಟ. ನೀವು ಮಾತನಾಡುವ ಶೈಲಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ. ಎಸ್ಪೆಷಲಿ ನಮ್ಮ ತಾಯಿಯವರಿಗೆ ನಿಮ್ಮ ಮಾತನಾಡುವ ಶೈಲಿ ನಮ್ಮ ಈಗ ಕನ್ನಡ ಬೆಂಗಳೂರಲ್ಲಿ ಕೇಳಿಸೋದೇ ಇಲ್ಲ ಅಂತದ್ರಲ್ಲಿ ನಿಮ್ಮ ಮಾತನಾಡುವ ಶೈಲಿ ನೋಡಿದರೆ ನಿಜವಾಗ್ಲೂ ಅದ್ಭುತ. ಪ್ರಾಯಶಃ ಡಾಕ್ಟರ್ ರಾಜ್ಕುಮಾರ್ ಆದ ನಂತರ ನಿಮ್ಮ ಶೈಲಿ ಅನ್ಸುತ್ತೆ ನನಗೆ. ಅಯ್ಯೋ, ಬಹಳ ದೊಡ್ಡ ಮಾತನ್ನ ಹೇಳಿದ್ರಿ. ಆದರೆ ನನ್ನ ಮಾತನಾಡುವ ಕಲೆಗಾರಿಕೆಗೆ ಭದ್ರ ಬುನಾದಿ ಹಾಕಿದವರು ಮೊದಲು ಜಿ.ಪಿ. ರಾಜರತ್ನಂ, ಎರಡನೇದಾಗಿ ನಮ್ಮೆಲ್ಲರ ಅಣ್ಣವರು. ಅನುಮಾನವೇ ಇಲ್ಲ. ಬಹಳ ಸಂತೋಷ ರಾಘವೇಂದ್ರ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ.
ತಾವೆಲ್ಲ ಸಿದ್ಧ ಅಂದ್ರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನ ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರಿಸುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರವನ್ನ ನೀಡಿದರೆ ಹೆಚ್ಚುವರಿ ಪ್ಲಸ್ 10 ಅಂಕ, ತಪ್ಪು ಉತ್ತರಕ್ಕೆ ಮೈನಸ್ 10 ಅಂಕ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. 100 ಅಂಕ ಪಡೆದವರಿಗೆ ಒಂದು ಸಿಡಿ ವಿಶೇಷ ಬಹುಮಾನ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನ ಪ್ರಿಸಮ್ ಬುಕ್ಸ್ ಅವರು ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ, ಮೊಗಳ್ಳಿ ಗಣೇಶ್ ಬರೆದ ಭೂಮಿ ಎನ್ನುವ ಕನ್ನಡ ಕಾದಂಬರಿ. ಮೊದಲ ಪ್ರಶ್ನೆ, ಸುಟ್ಟು ಬೂದಿಯಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ಆಯ್ಕೆಗಳನ್ನ ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ರಾಘವೇಂದ್ರ ಬಜರ್ ಒತ್ತಿದ್ದಾರೆ. ಉತ್ತರ ನಶಿಸಿ ಹೋಗುವುದು. ನಶಿಸಿ ಹೋಗು. ಹಾ. ಸುಮನ್ ಮತ್ತು ಕೃಷ್ಣ ಆಯ್ಕೆಗಳು ಬೇಕು. ಆಯ್ಕೆಗಳು ಬಂದು ಕೂಡಲೇ ರಾಘವೇಂದ್ರ ಅವರು ಸರಿಯಾದ ರೂಪವನ್ನು ಗುರುತಿಸೋದಕ್ಕೆ ಪ್ರಯತ್ನ ಪಡಿ. ಮೊದಲ ಅವಕಾಶ ತಮಗೆ ಕೊಡ್ತೇನೆ. ಆಯ್ಕೆಗಳನ್ನ ನೋಡೋಣ. ಹೊಸ ಬದುಕನ್ನ ಆರಂಭಿಸು, ಸರ್ವನಾಶವಾಗು, ಸರ್ವ ಏಳಿಗೆಯಾಗು, ಮರಣ ಹೊಂದು. ಮೊದಲಿಗೆ ರಾಘವೇಂದ್ರ ಸರ್ವನಾಶವಾಗು. ಸುಮನ್ ಸರ್ವನಾಶವಾಗು. ಕೃಷ್ಣ ಸರ್ವ ಏಳಿಗೆಯಾಗು. ಸರ್ವ ಏಳಿಗೆಯಾಗು. ಉತ್ತರವನ್ನ ನೋಡೋಣ. ಸರ್ವನಾಶವಾಗು. ರಾಘವೇಂದ್ರ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಭೂಮಿ ಈ ಒಂದು ಪುಸ್ತಕವನ್ನ ರಾಘವೇಂದ್ರ ಅವರಿಗೆ ಕೊಟ್ಟಿದ್ದೇನೆ. ಬಡತನದಿಂದ ಅವನ ಸಂಸಾರ ಸುಟ್ಟು ಬೂದಿಯಾಯಿತು ಅಂದ್ರೆ ಸರ್ವನಾಶವಾಯಿತು ಅನ್ನೋ ಅರ್ಥ ಬರುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಎಕ್ಸ್ ಕಿರಣಗಳ ಅದೃಶ್ಯ ಲೋಕ. ಗಾಯತ್ರಿ ಮೂರ್ತಿ ಬರೆದಿರುವಂತದ್ದು. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ತಂಪು ಪಾನೀಯಗಳ ತಯಾರಿಕಾ ಸಂಸ್ಥೆಗಳು ತಮ್ಮ ಉತ್ಪನ್ನಗಳಲ್ಲಿ ಬ್ರೋಮಿನೇಟೆಡ್ ವೆಜಿಟೇಬಲ್ ಆಯಿಲ್ BVO ಬಳಸುವುದನ್ನ ನಿಲ್ಲಿಸುವುದಾಗಿ ಹೇಳಿವೆ. ಇದಕ್ಕೆ ಪ್ರಮುಖ ಕಾರಣವೇನು? ಆಯ್ಕೆಗಳನ್ನ ನೋಡೋಣ. ಥೈರಾಯ್ಡ್ ತೊಂದರೆ, ಡಯಾಬಿಟಿಸ್, ಕ್ಯಾನ್ಸರ್, ಸ್ವಯಂ ವಿನಾಶಕ ರೋಗಗಳು. ಕೃಷ್ಣ, ರಾಘವೇಂದ್ರ, ಸುಮನ್. ಆಯ್ಕೆ 4 ಸ್ವಯಂ ವಿನಾಶಕ ರೋಗಗಳು. ರಾಘವೇಂದ್ರ ಕ್ಯಾನ್ಸರ್. ಸುಮನ್ ಸ್ವಯಂ ವಿನಾಶಕ ರೋಗಗಳು. ಸ್ವಯಂ ವಿನಾಶಕ ರೋಗಗಳು. ಉತ್ತರವನ್ನ ನೋಡೋಣ. ಆದರೆ ಥೈರಾಯ್ಡ್ ತೊಂದರೆ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ಮಹಿಳೆಯರು ಥೈರಾಯ್ಡ್ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಯಾಕೆ ಥೈರಾಯ್ಡ್ ತೊಂದರೆ ಅನುಭವಿಸ್ತಾರೆ ಅಂದ್ರೆ, ಈ ಅಯೋಡಿನ್, ಬ್ರೋಮಿನ್, ಕ್ಲೋರಿನ್, ಫ್ಲೂರಿನ್ ಅಂತ 4 ಮೂಲ ವಸ್ತುಗಳು ಒಂದೇ ಕುಟುಂಬಕ್ಕೆ ಸೇರಿದವು. ಒಂದ್ರ ಜೊತೆ ಒಂದು ಸ್ಪರ್ಧೆ ನಡೆಸುತ್ತವೆ ಅವು. ನಮ್ಮ ದೇಹದಲ್ಲಿ ಥೈರಾಯ್ಡ್ ಹಾರ್ಮೋನುಗಳು ಉತ್ಪಾದನೆ ಆಗಬೇಕಾದ್ರೆ ಅದಕ್ಕೆ ಅಯೋಡಿನ್ ಬೇಕು. ಆದರೆ ಅಯೋಡಿನ್ಗಿಂತ ಹೆಚ್ಚಾಗಿ ಬ್ರೋಮಿನ್ ಅಧಿಕವಾಗಿ ನಾವು ಸೇವಿಸಿದಾಗ ಅಯೋಡಿನ್ ಮತ್ತು ಬ್ರೋಮಿನ್ ನಡುವೆ ಸ್ಪರ್ಧೆ ಏರ್ಪಟ್ಟು ಪ್ರಮಾಣದಲ್ಲಿ ಬ್ರೋಮಿನ್ ಹೆಚ್ಚಿರುವ ಕಾರಣ ಅದು ಅಯೋಡಿನ್ ಸ್ಥಾನವನ್ನು ಗ್ರಹಿಸಿಕೊಳ್ಳುತ್ತೆ. ಅಯೋಡಿನ್, ಥೈರಾಕ್ಸಿನ್ ಇತ್ಯಾದಿ ಹಾರ್ಮೋನುಗಳ ಉತ್ಪಾದನೆಗೆ ಸಿಗೋದೇ ಇಲ್ಲ. ಹಾಗಾಗಿ ನಾಗರಿಕತೆ ಅನ್ನೋ ಹೆಸರಲ್ಲಿ ನಮ್ಮ ಆರೋಗ್ಯವನ್ನ ಹೇಗೆ ನಾವು ಹಾಳು ಮಾಡ್ಕೋತಾ ಇದ್ದೇವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹಾಗಾಗಿ ತಂಪು ಪಾನೀಯಗಳನ್ನ ಸಾಧ್ಯವಾದಷ್ಟು ಸೇವಿಸದೇ ಇರೋದೇ ಒಳ್ಳೆಯದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಜಗವ ಸುತ್ತಿ ನಲಿ, ಜನರ ನೋಡಿ ಕಲಿ. ಕೆ ರಾಮಣ್ಣ ಬರೆದಿರುವಂತಹ ಪುಸ್ತಕ. ನಮ್ಮ ಪ್ರಶ್ನೆ, ಈ ಗಾದೆಯನ್ನ ಪೂರ್ಣಗೊಳಿಸಿ. ಅಡುಗೆ ಮಾಡಿದವಳಿಗಿಂತ ಗಾದೆಯ ಮೊದಲಿನ ಭಾಗ. ಮುಂದಿನ ಭಾಗ ಆಯ್ಕೆಗಳು. ಅಧಿಕಾರ ನಡೆಸುವವಳೆ ಮೇಲು, ಪಾತ್ರೆ ತೊಳೆದವಳೆ ಮೇಲು, ಬಡಿಸಿದವಳೆ ಮೇಲು, ತಿನ್ನುವವಳೆ ಮೇಲು. ರಾಘವೇಂದ್ರ, ಕೃಷ್ಣ, ಸುಮನ್. ತಿನ್ನುವವಳೆ ಮೇಲು. ಆಯ್ಕೆ 4 ಕೃಷ್ಣ. ಆಯ್ಕೆ 2 ಪಾತ್ರೆ ತೊಳೆದವಳೆ ಮೇಲು. ಸುಮನ್. ಬಡಿಸಿದವಳೆ ಮೇಲು. ಊಹೆ ಮಾಡ್ತಾ ಇದ್ದೀರಾ ಅಥವಾ ಅನುಭವನ? ಹೇಗೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಡಿಸಿದವಳೆ ಮೇಲು. ಯಾವತ್ತೂ ಆ ಬಡಿಸುವವರು ಅಡಿಗೆ ಎಷ್ಟೇ ಚೆನ್ನಾಗಿ ಮಾಡಿರಿ ಅಥವಾ ಚೆನ್ನಾಗಿ ಮಾಡದೇರಿ, ಬಡಿಸುವ ರೀತಿ, ಉಪಚರಿಸುವ ವಿಧಾನ ಇವೆಲ್ಲ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಅಡಿಗೆ ಬಡಿಸ್ತಾ ಇರೋರಿಗೆ ತುಂಬಾ ಚೆನ್ನಾಗಿದೆಯಮ್ಮ ಅಡಿಗೆ ಅಂತ ನಾವು ಅವ್ರಿಗೆ ಹೇಳ್ತೇವೆ. ವಾಸ್ತವದಲ್ಲಿ ಅಡಿಗೆ ಮಾಡದಂತ ಅಡಿಗೆವಳು ಎಲ್ಲೋ ಇರ್ತಾಳೆ ಒಳಗಡೆ ಅಥವಾ ಇರ್ತಾನೆ. ಆದ್ರೆ ಬಡಿಸುವವರಿಗೆ ನಾವು ಮೊದಲು ಪ್ರಾಶಸ್ತ್ಯವನ್ನ ಕೊಡ್ತೇವೆ. ಹೊಗಳೋಣ, ಆದರೆ ಅಡಿಗೆಯನ್ನ ಮಾಡಿದಂತಹ ಆ ವ್ಯಕ್ತಿ, ಹೆಣ್ಣಾಗ್ಲಿ ಗಂಡಾಗ್ಲಿ, ಅವರಿಗೂ ಸಹ ಒಂದು ಒಳ್ಳೆ ಮಾತನ್ನ ಹೇಳಬೇಕಾಗುತ್ತೆ. ಜಗವ ಸುತ್ತಿನಲ್ಲಿ ನನ್ನಲ್ಲೇ ಉಳಿತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಶ್ರೀಮಾನ್ ಶ್ರೀಮತಿ, ಲೈಫು ಅಧೋಗತಿ. ರಘು ಸಮರ್ಥ ಬರೆದಿರುವಂತಹ ಪುಸ್ತಕ.
ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನ ನೀಡಿ. ಲೆಕ್ಕಗಳನ್ನ ನೋಡೋಣ. 1 ನಿಮಿಷದ ಅವಕಾಶ. ಬಜರ್ ಒತ್ತಿದ್ದಾರೆ ಕೃಷ್ಣ. ಅಂತಿಮ ಉತ್ತರ 315. 315. 315. ರಾಘವೇಂದ್ರ 325. 325. 325. ಸುಮನ್ 340. 340. ಮೂವರು 3 ಉತ್ತರಗಳನ್ನು ಕೊಟ್ಟಿದ್ದೀರಿ. ಯಾರು ಉತ್ತರ ಸರಿ ನೋಡೋಣ. ಒಂದು ಉತ್ತರ 110, 30, 180, 5 ಎಲ್ಲವನ್ನ ಕೂಡಿದ್ರೆ 325 ಬಂತು. ಈ ಉತ್ತರವನ್ನ ರಾಘವೇಂದ್ರ ಕೊಟ್ಟಿದ್ದಾರೆ. ಶ್ರೀಮಾನ್ ಶ್ರೀಮತಿ ಈ ಒಂದು ಪುಸ್ತಕವನ್ನ ರಾಘವೇಂದ್ರ ಅವರಿಗೆ ಕೊಟ್ಟಿದ್ದೇನೆ. ಈಗ ಕೊಡ್ತಾ ಇದ್ದೇವೆ ಅಂಜಲಿ ರಾಮಣ್ಣ ಅವರು ಬರೆದ ಚೌಕಟ್ಟು ಎನ್ನುವ ಪುಸ್ತಕ. ಪ್ರಶ್ನೆ, ಈ ಚಿತ್ರದಲ್ಲಿರುವ ಕರ್ನಾಟಕದ ಲೋಕಸಭಾ ಕ್ಷೇತ್ರವನ್ನ ಗುರುತಿಸಿ. ಚಿತ್ರವನ್ನ ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ರಾಘವೇಂದ್ರ ಹಾಗೂ ಕೃಷ್ಣ ಬಜರ್ ಒತ್ತಿದ್ದಾರೆ. ರಾಘವೇಂದ್ರ ರಾಯಚೂರು. ಕೃಷ್ಣ ಗುಲ್ಬರ್ಗ. ಸುಮನ್ ಆಯ್ಕೆಗಳು ರಾಯಚೂರು, ಬಿದರೆ, ಗುಲ್ಬರ್ಗ, ಧಾರವಾಡ. ರಾಯಚೂರು ಉತ್ತರವನ್ನ ನೋಡೋಣ. ರಾಯಚೂರು ಉತ್ತರ ಸರಿಯಾಗಿದೆ. ರಾಘವೇಂದ್ರ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಸರಿ ಉತ್ತರ ಕೊಟ್ಟಿರೋ ಕಾರಣ ಮನಸಾರೆ ನಿನ್ನನ್ನು ಪ್ರೀತಿಸುವೆ ಎನ್ನುವ ಪುಸ್ತಕ ಹಾಗೂ ಚೌಕಟ್ಟು ಎನ್ನುವ ಪುಸ್ತಕ, 2 ಪುಸ್ತಕವನ್ನ ರಾಘವೇಂದ್ರ ಅವರಿಗೆ ಕೊಟ್ಟಿದ್ದೆ. KR ಜಯಶ್ರೀ ಬರೆದಂತಹ ಪುಸ್ತಕ ಕೋಲಾರ ಗಾಂಧಿ, ಕೆ ಪಟ್ಟಾಭಿರಾಮನ್. ಈಗ ಕೊಡ್ತಾ ಇದ್ದೇವೆ ನಮ್ಮ ಪ್ರಶ್ನೆ. ಏಪ್ರಿಲ್ 22ರಂದು ವಿಶ್ವ ಭೂ ದಿನವನ್ನ ಆಚರಿಸಿದವು. ಈ ವರ್ಷದ ಘೋಷವಾಕ್ಯ ಯಾವುದಾಗಿತ್ತು? ಆಯ್ಕೆಗಳನ್ನ ನೋಡೋಣ. ಹೊಗೆ ಮುಕ್ತ ವಸುಂಧರೆ, ಹಸಿರು ಭೂಮಿ, ಹಸಿರು ನಗರಗಳು, ಪ್ಲಾಸ್ಟಿಕ್ ಮುಕ್ತ ಭೂಮಿ. ಕೃಷ್ಣ ಆಯ್ಕೆ 4 ಪ್ಲಾಸ್ಟಿಕ್ ಮುಕ್ತ ಭೂಮಿ. ಸುಮನ್ 4ನೇದು. ರಾಘವೇಂದ್ರ ಹಸಿರು ನಗರಗಳು. ಆಯ್ಕೆ 3 ಉತ್ತರವನ್ನ ನೋಡೋಣ. ಆಯ್ಕೆ 3 ಸರಿಯಾದ ಉತ್ತರ ಆಗಿತ್ತು. ಆದರೆ ರಾಘವೇಂದ್ರ 3ನೇವರಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ನಾವು ನಾಗರಿಕತೆ ಹೆಸರಲ್ಲಿ ಮತ್ತು ವೈಜ್ಞಾನೀಕರಣ, ಆಧುನೀಕರಣ, ಕೈಗಾರಿಕೀಕರಣ ಹೆಸರಲ್ಲಿ ಇವತ್ತು ಮರಗಳನ್ನೆಲ್ಲ ಕಡಿದು ಅದನ್ನ ಕಾಂಕ್ರೀಟ್ ನಗರವನ್ನಾಗಿ ಪರಿವರ್ತಿಸ್ತಾ ಇದ್ದೇವೆ. ಹಾಗಾಗಿ ವಿಶ್ವದ ಮಟ್ಟದಲ್ಲಿ ನಗರ ಪ್ರದೇಶಗಳಲ್ಲಿ ಹೆಚ್ಚು ಮರಗಳನ್ನು ಬೆಳಿಬೇಕು ಅನ್ನೋ ಚಳುವಳಿ ಆರಂಭ ಆಗಿದೆ. ರೂಫ್ ಗಾರ್ಡನ್, ನಮ್ಮ ಮನೆಯ ಸೂರಲ್ಲೇ ಒಂದು ಪುಟ್ಟ ಕೈತೋಟವನ್ನ ಮಾಡಿಕೊಳ್ಳುವಂತಹ ಒಂದು ಚಳುವಳಿ ಬೆಂಗಳೂರಲ್ಲೂ ಆರಂಭ ಆಗಿದೆ. GKVKನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ತರಬೇತಿಯನ್ನು ಕೊಡ್ತಾರೆ. ಪತ್ರಿಕೆಗಳಲ್ಲಿ ಈ ಬಗ್ಗೆ ಮಾಹಿತಿ ಬಂದಾಗ ದಯವಿಟ್ಟು ಹೋಗಿ ತರಬೇತಿಯನ್ನ ಪಡ್ಕೊಳ್ಳಿ. ನಿಮ್ಮ ಮನೆಯ ಸೂರಲ್ಲಿ ಒಂದು ಪುಟ್ಟ ಕೈತೋಟವನ್ನ ನೀವು ರೂಪಿಸ್ಕೋಬಹುದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಬಂಗಾಲದ ದೃಶ್ಯಗಳು. ರವೀಂದ್ರನಾಥ ಟ್ಯಾಗೋರ್ ಬರೆದ ಈ ಕೃತಿಯನ್ನ ಅನುವಾದ ಮಾಡಿದ್ದಾರೆ MR ಲಕ್ಷ್ಮಣರಾವ್. ನಾವು ಕೇಳುವ ಪ್ರಶ್ನೆ, ಈ ಅಕ್ಷರಗಳನ್ನ ಸರಿಯಾಗಿ ಜೋಡಿಸಿ. ಅಕ್ಷರಗಳು ಕೆಂ, ಗೆ, ಪಿ, ರ, ಮ, ಡ, ಯ, ಸಂ. 1 ನಿಮಿಷದ ಅವಕಾಶ. ಆಗಲೇ ಬಜರುತ್ತಿದ್ದಾರೆ ಸುಮನ್ ಅವರು. ಉತ್ತರ ಕೆಂಡ ಸಂಪಿಗೆಯ ಮರ ಅಂತ ಹೇಳ್ತಾ ಇದ್ದಾರೆ. ಹೌದಾ ಕೃಷ್ಣ ಅವರೇ? ಸರಿಯಾಗಿದೆಯಾ? ರಾಘವೇಂದ್ರ ಸರಿಗಿದೆ. ಉತ್ತರವನ್ನ ನೋಡೋಣ. ಕೆಂಡ ಸಂಪಿಗೆಯ ಮರ ಉತ್ತರ ಸರಿಯಾಗಿದೆ. ಸುಮನ್ ಅವರು ಈ ಉತ್ತರ ಕೊಟ್ಟಿದ್ದಾರೆ. ಬಂಗಾಲದ ದೃಶ್ಯಗಳ ಈ ಕೃತಿಯನ್ನ ಸುಮನ್ ಅವರಿಗೆ ಕೊಟ್ಟಿದ್ದೆ. ಮುಂದೆ ನಾವು ಕೊಡ್ತಾ ಇದ್ದೇವೆ HS ವೆಂಕಟೇಶ್ ಮೂರ್ತಿ ಬರೆದ ಕವನ ಸಂಗ್ರಹ ಶಂಖದೊಳಗಿನ ಮೌನ. ನಮ್ಮ ಪ್ರಶ್ನೆ, ಪೂಜೆಗೆ ಉಪಯೋಗಿಸುವ ಪವಿತ್ರ ಮರ ಹಾಗೂ ಎಲೆ ಎಂಬ ಅರ್ಥವನ್ನು ನೀಡುವ ಬ ಅಕ್ಷರದಿಂದ ಆರಂಭವಾಗುವ ಮತ್ತೊಂದು ಶಬ್ದವನ್ನ ನೀಡಿ ಪ್ರಶ್ನೆಯನ್ನ ಓದಿ ಮುಗಿಸೋಷ್ಟರಲ್ಲಿ ರಾಘವೇಂದ್ರ ಬಜರುತ್ತಿದ್ದಾರೆ. ಬನ್ನಿ ಮರ. ಸುಮನ್ ಹಾಗೂ ಕೃಷ್ಣ ಆಯ್ಕೆಗಳು ಬೇಕಾ? ಆಯ್ಕೆಗಳನ್ನ ನೋಡೋಣ. ಬಿಲ್ವಾರ, ಬಿಲ್ವ, ಬಿಸದಳ, ಬಿಸನಾಳ. ಆಯ್ಕೆ 2. ಕೃಷ್ಣ ಮತ್ತು ಸುಮನ್. ಆಯ್ಕೆ 2. ಕೃಷ್ಣ ಅವರು ಆಯ್ಕೆ 2. ಬಿಲ್ವ. ಸುಮನ್ ಬಿಲ್ವ. ಉತ್ತರವನ್ನ ನೋಡೋಣ. ಬಿಲ್ವ
ಸರಿಯಾದ ಉತ್ತರ. ಈ ಉತ್ತರವನ್ನ ಕೃಷ್ಣ ಅವರು ಕೊಟ್ಟಿದ್ದಾರೆ. ಶಂಖದೊಳಗಿನ ಮೌನ ಈ ಪುಸ್ತಕವನ್ನ ಕೃಷ್ಣ ಅವರಿಗೆ ಕೊಟ್ಟು ಹಿಂದಕ್ಕೆ ಪಡೆದಿದ್ದೇನೆ. ಲೆಕ್ಕ ಚುಕ್ತ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಹಾಗೆ ರಾಘವೇಂದ್ರ ಅವರಿಗೆ 2 ಪುಸ್ತಕವನ್ನ ಕೊಡ್ತೇನೆ. ಯಾಕೆಂದ್ರೆ ಈ ಒಂದು ಸಂದರ್ಭದಲ್ಲಿ ಬನ್ನಿ ಮರವನ್ನೂ ಪೂಜೆ ಮಾಡ್ತೇವೆ, ಎಲೆಯನ್ನೂ ತಂದು ವಿಶೇಷ ಸಂದರ್ಭಗಳಲ್ಲಿ ನಾವು ಪೂಜೆ ಮಾಡ್ತೇವೆ. ಹಾಗಾಗಿ ಈ ಸಂದರ್ಭದಲ್ಲಿ ತಮ್ಮ ಉತ್ತರ ಸರಿ ಅಂತ ಸ್ವೀಕರಿಸಿ ತಮಗೆ 2 ಪುಸ್ತಕ, ಹಾಗೆ ಕೃಷ್ಣ ಅವರಿಗೆ 1 ಪುಸ್ತಕ, ಒಟ್ಟು 3 ಪುಸ್ತಕ ಈ ಪ್ರಶ್ನೆಗೆ ಕೊಡ್ತಾ ಇದ್ದೇವೆ. 2 ಪುಸ್ತಕ ಧಮ್ಮಪತಂ ಹಾಗೂ ಪ್ರಾರಂಭಿಕ ಕನ್ನಡ ವ್ಯಾಕರಣ ರಾಘವೇಂದ್ರ ಅವರಿಗೆ ಕೊಟ್ಟಿದ್ದೇನೆ. 3 ಪುಸ್ತಕವನ್ನ ಕೊಡೋದಕ್ಕೆ ಈಗ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನ ಈಗ ನೋಡೋಣ. ಗೋಮಾಳ ಈ ಲವಣ ಘನವಾಗಿದೆ, 1 ಒಡೆದು 2 ಆಗುವುದು. 1 ನಿಮಿಷದ ಕಾಲಾವಕಾಶ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಯಾರಿಗೂ ಗೊತ್ತಾಗ್ತಾ ಇಲ್ವಾ? ಉತ್ತರಗಳನ್ನ ನೋಡ್ತಾ ಹೋಗೋಣವಾ? ಗೋಮಾಳ ಅಂದ್ರೆ ಏನ್ ಕೇಳಿಲ್ವಾ? ಏನಿರುತ್ತೆ ಅಲ್ಲಿ? ಹಸುಗಳಿರುತ್ತೆ. ಬರೀ ಹಸುಗಳಿರುತ್ತಾ? ಅದಕ್ಕೇನು ಊಟ ಬೇಡವಾ? 1 ಉತ್ತರ. ಹಸುಗಳಿಗಾಗಿಯೇ ಮೀಸಲಾಗಿರುವ ಪ್ರದೇಶ ಹುಲ್ಲುಗಾವಲು. 2 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು. ಈ ಲವಣ ಘನವಾಗಿದೆ. ಹೇಳಿ ಸುಮನ್. ಕಲ್ಲುಪ್ಪು. ಉತ್ತರವನ್ನ ನೋಡೋಣ. 3 ಉತ್ತರ. 1 ಒಡೆದು 2 ಆಗುವುದು. ಮಧ್ಯದ ಅಕ್ಷರ ವ. ಸಾಮಾನ್ಯವಾಗಿ ಮರಗಳು ಈ ರೀತಿ ಮಾಡುತ್ತವೆ, ದಾರಿಯು ಈ ರೀತಿ ಆಗುತ್ತೆ. ಹೇಳಿ ಸುಮನ್. ಕವಲು. ರಾಘವೇಂದ್ರ ಕವಲು. ಉತ್ತರವನ್ನ ನೋಡೋಣ. ಕವಲು ಉತ್ತರ ಸರಿಯಾಗಿದೆ. ಸುಮನ್ ಅವರಿಗೆ ಲಯ ಮತ್ತು ಮಕ್ಕಳ ಮಾಣಿಕ್ಯ ಎನ್ನುವ 2 ಪುಸ್ತಕವನ್ನ ಕೊಟ್ಟಿದ್ದೇವೆ. ಮುಂದೆ ನಾವು ಕೊಡಲಿದ್ದೇವೆ 1 ಅಡಕ ಮುದ್ರಿಕೆ, ಬೇರುಗಳತ್ತ, ಕಿರುಚಿತ್ರಗಳು, ಪರಿಕಲ್ಪನೆ ಮತ್ತು ನಿರ್ದೇಶನ ನಾಗತಿಹಳ್ಳಿ ರಮೇಶ್ ಅವರಿಂದ ಪ್ರಶ್ನೆ. ಈ ಗೀತೆಯ ರಚನಾಕಾರರು ಯಾರು? ದೃಶ್ಯವನ್ನ ನೋಡೋಣ. ನೀನೇ ಜೀವ ನೀನೇ ಭಾವ ಅನ್ನೋ ಮಾತಿಗೆ ಮಾತು ನೀಡಿ ಮನಸ್ಸು ನೀಡಿ ಹಾಡೋ ಪ್ರೀತಿಗೆ ಸನಿಹ ವಿರಹ ಕಲಹ ಹಣೆಯ ಬರದಿದೆ ಬರಹ ಎಂಥ ಘೋರ ಪ್ರೇಮಿಗಳು ದೂರ ದೂರ ಹಸಿರಾಗೋ ಪ್ರೇಮ ಕಥೆಗೆ ವಿಷವಾಗೋ ಜಗವು ಪೂರ. ಯಾರೋ ಬಜರುತ್ತಿಲ್ಲ. ಆಯ್ಕೆಗಳನ್ನ ನೋಡೋಣ. ಯೋಗರಾಜ ಭಟ್, ಕೆ ಕಲ್ಯಾಣ್, ವಿ ಮನೋಹರ್, ಹಂಸಲೇಖ. ಕೃಷ್ಣ, ರಾಘವೇಂದ್ರ. ಹಂಸಲೇಖ. ರಾಘವೇಂದ್ರ ಕೆ ಕಲ್ಯಾಣ್. ಸುಮನ್ ವಿ ಮನೋಹರ್. ಉತ್ತರವನ್ನ ನೋಡೋಣ. ಕೆ ಕಲ್ಯಾಣ್ ಉತ್ತರ ಸರಿಯಾಗಿದೆ. ರಾಘವೇಂದ್ರ ಅವರಿಗೆ ಬೇರುಗಳತ್ತ ಎನ್ನುವ ಕಿರುಚಿತ್ರಗಳ ಅಡಕ ಮುದ್ರಿಕೆಯನ್ನ ಕೊಟ್ಟಿದ್ದೇನೆ. ಈಗ ಕೊಡ್ತಾ ಇದ್ದೇವೆ ಜಾಣೆಯರಿಗಾಗಿ ಇದೋ ಪದಬಂಧ. ವಿದ್ಯಾ ವಿ ಹಾಲಭಾವಿ ಬರೆದಿರುವಂತದ್ದು. ನಮ್ಮ ಪ್ರಶ್ನೆ.
ಈ ಪ್ರಾಣಿಯನ್ನ ಗುರುತಿಸಿ. ದೃಶ್ಯವನ್ನ ನೋಡೋಣ. ಆಯ್ಕೆಗಳನ್ನ ನೋಡೋಣ. ಪಾರ್ಕ್ಯುಪೈನ್, ಆಂಟೀಟರ್, ಪ್ಯಾಂಗೋಲಿನ್, ಲೆಮೋರಸ್. ಕೃಷ್ಣ ಆಯ್ಕೆ 3. ಆಯ್ಕೆ 3 ಪ್ಯಾಂಗೋಲಿನ್. ರಾಘವೇಂದ್ರ ಆಂಟೀಟರ್ ಅನ್ಸುತ್ತೆ. ಆಂಟೀಟರ್. ಸುಮನ್ 4th ಲೆಮೋರಸ್. ಲೆಮೋರಸ್. ಉತ್ತರವನ್ನ ನೋಡೋಣ. ಲೆಮೋರಸ್ ಉತ್ತರ ಸರಿಯಾಗಿದೆ. ಆದರೆ ಸುಮನ್ 3ನೇವರಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಇದು ಪದಬಂಧ. ಈ ಕೃತಿ ನನ್ನಲ್ಲೇ ಉಳಿದಿದೆ. ಮುಂದೆ ನಾವು ಕೊಡಲಿದ್ದೇವೆ 4 ಪುಸ್ತಕಗಳನ್ನು. ಪದಬಂಧ ಅಲ್ಲ, ಬಂಪರ್ ಪ್ರಶ್ನೆ ಬಂದಿದೆ. ಒಡಿಸ್ಸಿ, ಯಾರ ಜಪ್ತಿಗೂ ಸಿಗದ ನವಿಲುಗಳು, ನಮ್ಮ ಪತ್ರಿಕೋದ್ಯಮ ಹಾಗೂ ಗಗನಗೋಚರಿ ವಸುಂಧರ. ಪ್ರಶ್ನೆ: ಮಧ್ಯಪ್ರದೇಶದ 3ನೆಯ ದೊಡ್ಡ ನಗರವು ರಾಮಾಯಣ ಕಾಲದ ಜಾಬಾಲಿ ಮಹರ್ಷಿಯ ತಪೋಭೂಮಿಯಾಗಿದ್ದ ಕಾರಣ ಜಾಬಾಲಿಪುರ ಅಥವಾ ಜಾಬಾಲಿ ಪಟ್ಟಣ ಎಂದು ಹೆಸರಾಗಿತ್ತು. ರಾಘವೇಂದ್ರ ಜಬಲ್ಪುರ್. ಸುಮನ್ ಹಾಗೂ ಕೃಷ್ಣ ಸುಳುಹುಗಳು ಬೇಕಾ? ಸುಳುಹು 1. ಅಶೋಕನ ಶಿಲಾಶಾಸನವು ಈ ಪ್ರದೇಶದಲ್ಲಿ ದೊರೆತಿದೆ. ಈ ನಗರವು ಕಳಚೂರಿ ವಂಶಸ್ಥರ ರಾಜಧಾನಿ ಆಗಿತ್ತು. ಸುಳುಹು 2. ನರ್ಮದಾ ನದಿ ಈ ನಗರಕ್ಕೆ ಕುಡಿಯುವ ನೀರನ್ನ ಕೊಡುವುದರ ಜೊತೆಗೆ ಸುತ್ತಮುತ್ತಲ ಪ್ರದೇಶದ ಕೃಷಿಗೂ ನೀರನ್ನ ಒದಗಿಸುತ್ತಿದೆ. ಸುಳುಹು 3. ಈ ಊರಿಗೆ ಜುಬ್ಬಲ್ಗಢ ಎಂಬ ಹೆಸರು ಒಂದು ಕಾಲದಲ್ಲಿ ಇತ್ತು. ಜಬಲ್ಪುರ್. ಸುಮನ್ ಗೊತ್ತಿಲ್ಲ. ಉತ್ತರವನ್ನ ನೋಡೋಣ. ಜಬಲ್ಪುರ್ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನ ರಾಘವೇಂದ್ರ ಅವರು ಕೊಟ್ಟಿದ್ದಾರೆ. ಯಾವುದೇ ಸುಳುಹುಗಳನ್ನ ತಗೊಳ್ಳದೆ ತಾವು ಉತ್ತರ ಕೊಟ್ಟಿರೋ ಕಾರಣ 4 ಪುಸ್ತಕಗಳನ್ನ ಕೊಡ್ತಾ ಇದ್ದೇನೆ ರಾಘವೇಂದ್ರ ಅವರಿಗೆ. ಈಗ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನ ನೋಡೋಣ. ಕೃಷ್ಣ ಅವರಿಗೆ ಕೊಡ್ತಾ ಇದ್ದೇವೆ ಸಮರಸಭೆ ಜೀವನ ಎನ್ನುವ ಪುಸ್ತಕ. ಎ. ಮಾಧವ ಉಡುಪ ಅವರು ಈ ಪುಸ್ತಕವನ್ನ ಬರೆದಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅಭಿನಂದನೆಗಳು. ಸುಮನ್ ಅವರಿಗೆ 3 ಪುಸ್ತಕ ಕೊಡ್ತಾ ಇದ್ದೇವೆ. ಅಭಿನಂದನೆಗಳು. ಮೂರು 6, 9, 10, 11 ಪುಸ್ತಕಗಳು ತಮಗೆ ಸಿಗ್ತಾ ಇದೆ. ಅಭಿನಂದನೆಗಳು. 100 ಅಂಕಗಳನ್ನು ಪಡೆದದ್ದಕ್ಕೆ ಒಂದು ಹೆಚ್ಚುವರಿ ಅಡಕಮುದ್ರಿಕೆ ತಿಳಿ ಈ ಒಂದು ಅಡಕಮುದ್ರಿಕೆ ಕೊಟ್ಟಿದ್ದೇವೆ. ಮತ್ತೊಮ್ಮೆ ಅಭಿನಂದನೆಗಳು. ಗುಡುಗು ಮಿಂಚು ಮಳೆ ಅಂದು ಕೂಡ್ಲೇನೆ ಕೇವಲ ಭೂಮಿ ಮಾತ್ರವಲ್ಲ, ನಾವು ಸಹ ಸಂತೋಷ ಪಡ್ತೇವೆ ಮಳೆ ಬರ್ತೀವಿ ಅಂತ. ಅದರ ವಿಶೇಷ ಏನು ಗೊತ್ತಾ? ವರ್ಷದ 365 ದಿನಗಳು ಪ್ರತಿದಿನವೂ ಸುಮಾರು 1800 ಪ್ರದೇಶಗಳಲ್ಲಿ ಗುಡುಗು ಮಿಂಚು ಮಳೆ ಆಗುತ್ತಂತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.